ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ. ಕರ್ಕಾಟಕ ರಾಶಿಯವರಿಗೆ ಈ ಒಂದು ದಶಕಗಳಿಂದ ದೂರವಾಗಿದ್ದ ನಿಮ್ಮ ಪ್ರೀತಿ ಈ 2026ರಲ್ಲಿ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆಯಾ? ಜೊತೆಗೆ ಜಾತಕದಲ್ಲಿ ಗುರು ಉಚ್ಚನಾಗಿರುವಾಗ ನಿಮ್ಮ ಪ್ರೇಮ, ಪ್ರೀತಿ, ವಿವಾಹಕ್ಕೆ ಇದ್ದ ಅಡೆತಡೆಗಳು ಈ ಒಂದು ವರ್ಷದಲ್ಲಿ ದೂರವಾಗುತ್ತಾ? ಸಂಗಾತಿಯೊಂದಿಗೆ ನಿರಂತರ ಜಗಳಕ್ಕೆ ಈ ಸಂಕ್ರಾಂತಿಯ ನಂತರ ಶಾಶ್ವತ ಮುಕ್ತಿ ಸಿಗುತ್ತಾ? ಜೊತೆಗೆ ಮನೆಯವರ ವಿರೋಧವಿದ್ದರೂ ಕೂಡ ನಿಮ್ಮ ಮದುವೆ ಈ ವರ್ಷ ಸಂಭ್ರಮದಿಂದ ಜರುಗುವ ಈ ಒಂದು ಗುಟ್ಟು ಏನು? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ನಿಮ್ಮ ರಾಶಿಯಲ್ಲೇ ಗುರು ಉಚ್ಚನಾಗಿ ಹಂಸಯೋಗ ಸೃಷ್ಟಿಸುತ್ತಿದ್ದಾನೆ. ಇದರ ಅರ್ಥ ನಿಮ್ಮ ಆಕರ್ಷಣೆ ಮತ್ತು ಪ್ರಭಾವ ಹೆಚ್ಚಾಗಲಿದೆ. ಮತ್ತು ಇಲ್ಲಿಯವರೆಗೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಈಗ ನಿಮ್ಮ ಪ್ರೀತಿಗೆ ಶರಣಾಗಲಿದ್ದಾರೆ. ಮತ್ತು 7ನೇ ಮನೆಯ ಮೇಲೆ ಗುರುವಿನ ಶುಭ ದೃಷ್ಟಿ ಇರುವುದರಿಂದ ನಿಮಗೆ ಮುರಿದು ಬಿದ್ದ ಸಂಬಂಧಗಳು ಮತ್ತೆ ಒಂದಾಗಲಿವೆ. ಜೊತೆಗೆ ಮದುವೆ ನಿಶ್ಚಯವಾಗಲು ಇದ್ದ ಅಡೆತಡೆಗಳು ಈ ಒಂದು ವರ್ಷದಲ್ಲಿ ಮಂಜಿನಂತೆ ಕರಗುತ್ತವೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಕಂಕಣ ಬಲ ಅತ್ಯಂತ ಬಲವಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲದೆ ನಿಮ್ಮ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ವೃಶ್ಚಿಕ ಅಥವಾ ಮೀನರಾಶಿಯವರ ಜೊತೆ ನಿಮ್ಮ ಮದುವೆ ಸಂಬಂಧ ಕೂಡಿ ಬರುವ ಸಾಧ್ಯತೆಗಳು ಹೆಚ್ಚಿದೆ. ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಗಲಿದೆ. ಆದರೆ ನೆನಪಿಟ್ಟುಕೊಳ್ಳಿ, ಶನಿ 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮದುವೆ ಮಾಡುವಂಥದ್ದು ನಿಮಗೆ ಶ್ರೇಯಸ್ಕರ. ಹಳೆಯ ಮುನಿಸುಗಳನ್ನು ಮರೆತು ಹೊಸ ಜೀವನ ಆರಂಭಿಸಲು ಇದು ಒಳ್ಳೆಯ ಸಮಯ ಅಂತ ಹೇಳಬಹುದು. ಇನ್ನು ನಿಮ್ಮ ಪ್ರೇಮ ಜೀವನ ಸುಖಮಯವಾಗಲು ಈ ಪರಿಹಾರ ಮಾಡಿ. ಪ್ರತಿ ಸೋಮವಾರ ಶಿವ ಪಾರ್ವತಿಯರ ದೇವಸ್ಥಾನಕ್ಕೆ ಹೋಗಿ ಬಿಳಿ ಹೂವುಗಳನ್ನು ಅರ್ಪಿಸಿ, ಜೊತೆಗೆ ಅರ್ಧ ಚಂದ್ರಾಕಾರದ ಒಂದು ಬೆಳ್ಳಿ ಆಭರಣ ಅಥವಾ ಸಣ್ಣ ಬೆಳ್ಳಿ ಚೂರನ್ನು ಯಾವಾಗಲೂ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಮತ್ತೆ ಓಂ ಗೌರಿ ಶಂಕರಾಯ ನಮಃ ಮಂತ್ರವನ್ನು ಪ್ರತಿದಿನ 11 ಬಾರಿ ಜಪ ಮಾಡ್ತಾ ಬನ್ನಿ. ಇನ್ನು ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.